ನಾನು ಆಸ್ಪತ್ರೆಯೊಂದರ ತೀವ್ರ ನಿಗಾ ಘಟಕದಲ್ಲಿದ್ದೆ. ಅನಾರೋಗ್ಯ ಸಮಸ್ಯೆ ಈಗ ನನ್ನ ಕಣ್ಣನ್ನು ತೆರೆಸುತ್ತಿದೆ. ಈ ಆಸ್ಪತ್ರೆಯ ಜಗತ್ತು ಎಷ್ಟು ಕ್ರೂರವಾದದ್ದು ಅನ್ನಿಸುತ್ತಿದೆ. ಹಾಗೆಯೇ ನಮ್ಮ ಸುತ್ತ ಇರುವವರು ಯಾರು ನಮ್ಮವರು, ಯಾರು ನಮ್ಮವರಲ್ಲ ಅನ್ನುವ ಜ್ಞಾನೋದಯಕ್ಕೂ ಇದು ಕಾರಣವಾಗಿದೆ. ಎಲ್ಲ ಪ್ರೀತಿ, ನಂಬಿಕೆ, ಸಂಬಂಧ ಇದೆಲ್ಲ ಸುಳ್ಳು ಎಂದು ಮಾತ್ರ ನಾನು ಹೇಳಬಲ್ಲೆ. ನಿಮ್ಮ ಶಶಿಧರ್ ಭಟ್. ನಮಸ್ಕಾರ ಕನ್ನಡ ಕುಲ ಬಾಂಧವರೇ. ಖ್ಯಾತ ಪತ್ರಕರ್ತ, ಸುದ್ದಿ ಟಿವಿಯ ಮುಖ್ಯಸ್ಥರೂ ಆಗಿದ್ದಂತಹ ಹಿರಿಯ ಪತ್ರಕರ್ತ ಶಶಿಧರ್ ಭಟ್ ಅವರನ್ನು ಮೈಸೂರಿನ ಆಲನಹಳ್ಳಿಯ ಸರ್ಕಲ್ ಬಳಿ ಇರುವ ನಿರ್ಮಲಾ ಆಸ್ಪತ್ರೆಯ ಐಸಿಯುನಲ್ಲಿ 4 ದಿನಗಳ ಹಿಂದೆ ದಾಖಲಿಸಲಾಗಿದೆ. ತೀವ್ರ ಅಸ್ತಮಾ ಹಾಗೂ ಹೃದಯ ಸಂಬಂಧಿ ಕಾಯಿಲೆಯಿಂದ ಅವರು ಬಳಲುತ್ತಿದ್ದು ಆಸ್ಪತ್ರೆಯ ಐಸಿಯು ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸಾಕಷ್ಟು ಯುವ ಪತ್ರಕರ್ತರಿಗೆ ಗುರು ಸಮಾನರಾದ ಅವರನ್ನು ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಅವರ ಹಿತೈಷಿಗಳು ಹಾರೈಸುತ್ತಿದ್ದಾರೆ. ಆದರೆ ಶಶಿಧರ್ ಭಟ್ ರವರು ಈ ವಿಡಿಯೋದಲ್ಲಿ ಸಾಕಷ್ಟು ನೊಂದಿರುವಂತೆ ಭಾಸವಾಗುತ್ತಿದ್ದಾರೆ. ನಾನು ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿದ್ದೇನೆ. ಈ ಗಳಿಗೆಯಲ್ಲಿ ಯಾರೂ ನನ್ನವರಲ್ಲ ಎಂಬುದು ಅರ್ಥವಾಗುತ್ತಿದೆ ಎಂದು ಶಶಿಧರ್ ಭಟ್ ರವರು ಹೇಳಿಕೊಂಡಿದ್ದಾರೆ. ನಾನು ಆಸ್ಪತ್ರೆಯೊಂದರ ತೀವ್ರ ನಿಗಾ ಘಟಕದಲ್ಲಿದ್ದೆ. ಅನಾರೋಗ್ಯ ಸಮಸ್ಯೆ ಈಗ ನನ್ನ ಕಣ್ಣನ್ನು ತೆರೆಸುತ್ತಿದೆ. ಈ ಆಸ್ಪತ್ರೆಯ ಜಗತ್ತು ಎಷ್ಟು ಕ್ರೂರವಾದದ್ದು ಅನ್ನಿಸುತ್ತಿದೆ. ಹಾಗೆಯೇ ನಮ್ಮ ಸುತ್ತ ಇರುವವರು ಯಾರು ನಮ್ಮವರು, ಯಾರು ನಮ್ಮವರಲ್ಲ ಅನ್ನುವ ಜ್ಞಾನೋದಯಕ್ಕೂ ಇದು ಕಾರಣವಾಗಿದೆ. ಎಲ್ಲ ಪ್ರೀತಿ, ನಂಬಿಕೆ, ಸಂಬಂಧ ಇದೆಲ್ಲ ಸುಳ್ಳು ಎಂದು ಮಾತ್ರ ನಾನು ಹೇಳಬಲ್ಲೆ. ನಿಮ್ಮ ಶಶಿಧರ್ ಭಟ್.